ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡ್ರೈ ಜಾಮೂನ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು MTR ಅವರ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ 100 ಗ್ರಾಮ್ ಆಗೋಷ್ಟು. ಅದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ 1 ಬೌಲಷ್ಟು. ಅದಕ್ಕೆ ಮಿಲ್ಕ್ ಪೌಡರು, ದೆನ್ ಸಕ್ಕರೆ ಪೌಡರು, ಹಾಲು ತೊಗೊಂಡಿದ್ದೀನಿ ಯಾಕಂತಂದರೆ ಗುಲಾಬ್ ಜಾಮೂನ್ಗೆ ಹಾಕಿಟ್ಟು ಕಲಸೋಕ್ಕೆ. ನೆಕ್ಸ್ಟು ಕೊಕೊನೆಟ್ ಪೌಡರ್ ಕೂಡ ತೊಗೊಂಡಿದ್ದೀನಿ, ಲೆಮನ್ ತೊಗೊಂಡಿದ್ದೀನಿ, ದೆನ್ ಕೇಸರಿ ಬಂದುಬಿಟ್ಟು ಪಾಕಕ್ಕೆ ಹಾಕಿದ್ರಾಗೆ ಕಲರ್ ಚೇಂಜ್ ಆಗುತ್ತೆ, ಸೊ ಪಾಕ ತೊಗೊಂಡು. ನೆಕ್ಸ್ಟು ಫ್ರೀಡಮ್ ಅವರ ಆಯಿಲ್ ತೊಗೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ. ನಾನಿಲ್ಲಿ ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ. 1 ಬೌಲ್ ಸಕ್ಕರೆಗೆ 1 ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾಕ ಇಟ್ಬಿಟ್ಟು ತಿಕ್ನೆಸ್ ಆಗಿ ಇರಬೇಕು. ನಿಮಗೆ ಬೇಕಾದರೆ ಸ್ವಲ್ಪ 1 ಬೌಲ್ ಮೇಲೆ ಒಂದು 200 ml ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸಕ್ಕರೆ ಪಾಕಕ್ಕೆ ಇವಾಗ ಕೇಸರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅದು ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ, 1-2 ಡ್ರಾಪ್ಸ್ ಅಷ್ಟು. ಇದೊಂದು 7 to 8 ಮಿನಿಟ್ಸ್ ಅಷ್ಟರಲ್ಲಿ ಪಾಕ ಗೊತ್ತಾಗುತ್ತೆ ನಮಗೆ ಹೆಂಗೆ ಅಂತ. ನಾನಿವಾಗ ಗುಲಾಬ್ ಜಾಮೂನ್ನ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಲಿಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮಿಲ್ಕ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಿಟ್ಟನ್ನ ನೀನು ಈ ಥರ ಕಲಿಸ್ಕೊಂಡಿದ್ದೀನಿ. ಇದನ್ನು 2 ಮಿನಿಟ್ಸ್ ಬಿಟ್ಬಿಟ್ಟು ನೆನೆಯಕ್ಕೆ ಬಿಡಬೇಕು. ನಾನಿವಾಗ ಎಣ್ಣೆನ ಕಾಯಕ್ಕೆ ಇಡ್ತಾ ಇದ್ದೀನಿ. ಹಿಟ್ಟನ್ನ ನೆನೆಯೋ ಅಷ್ಟರಲ್ಲಿ ಎಣ್ಣೆ ಕಾದ್ಬಿಡುತ್ತೆ. ಸಕ್ಕರೆ ಇವಾಗ ಪಾಕ ಬರ್ತಾ ಇದೆ, ಕಲರ್ ಚೇಂಜ್ ಆಗಿದೆ ಆಲ್ರೆಡಿ. ಹಿಟ್ಟು ಇವಾಗ ನೆಂದಿದೆ, ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಇವಾಗ ನಾನಿವಾಗ ಉಂಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ರೌಂಡಾಗಿ ಬರಬೇಕಿದು. ನಾನಿಲ್ಲಿ ಉಂಡೆಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡೋಣ. ಇವಾಗ ಎಣ್ಣೆ ಕಾದಿದೆ. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂತಂದರೆ ಅದು ಬ್ರೌನ್ ಶೇಪಿಗೆ ಬರಬೇಕು. ಇದೊಂದು 1/2 hour ಅಥವಾ 20 ಮಿನಿಟ್ಸ್ ಅಷ್ಟು ಪಾಕದ ಫುಲ್ ನೆನೆಬೇಕಿದು. ಇದು ಆಲ್ರೆಡಿ ಪಾಕದಲ್ಲಿ ಕಾದಿದೆ. ಇದು ನಾವು ತೆಗೆದಿಟ್ಕೊಳ್ಳೋಣ. ಇದು ಕೊಬ್ಬರಿ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಜಾಮೂನ್ ರೆಡಿ ಆಗಿದೆ ನೋಡಿ. ಪ್ರೆಸ್ ಮಾಡಿದ್ರೆ ಇದು ನಿಮಗೆ ಒಂದು ಸ್ವಲ್ಪ ಪ್ರೆಸ್ ಆಗಬೇಕು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.